ಇವತ್ತು ನಾನು ಮಾತಾಡ್ತಾ ಇರೋದು ಜೀರಿಗೆ ಬಗ್ಗೆ. ಜೀರಿಗೆ ನಮಗೆ ಸರ್ವಸಾಮಾನ್ಯ ನಮ್ಮೆಲ್ಲ ಅಡುಗೆ ಮನೇಲಿ ನಾವು ಉಪಯೋಗಿಸ್ತೀವಿ. ನಮ್ಮ ಆಹಾರ ಪದಾರ್ಥಗಳಿಗೆ ನಾವು ಹಾಕ್ಕೊಂಡು ಅದರದ್ದು ಒಗ್ಗರಣೆ ಆಗಿರ್ಬೋದು, ಅಥವಾ ಪಲ್ಯಕ್ಕೆ ಹಾಕಿರ್ಬೋದು, ಅಥವಾ ಅದ್ರ ಕಷಾಯ ಮಾಡ್ಕೊಂಡು ಕುಡಿಯೋದಾಗಿರ್ಬೋದು, ಇವೆಲ್ಲ ಮಾಡ್ತೀವಿ. ಸೊ ಜೀರಿಗೆ ಇದು ಮೆಡಿಸಿನಲ್ ಬೆನಿಫಿಟ್ಸ್ ಅಥವಾ ಆಯುರ್ವೇದದಲ್ಲಿ ಇದ್ರದ್ದು ಬಗ್ಗೆ ಏನು ಹೇಳಿದ್ದಾರೆ, ಆಯುರ್ವೇದದಲ್ಲಿ ಜೀರಿಗೆಯ ಬಗ್ಗೆ ಸಾಕಷ್ಟು ಮತ್ತು ಮಾಹಿತಿ ಇದೆ. ಇದನ್ನು ನಾವು ಮಕ್ಕಳಲ್ಲಿ ಇರ್ತಕ್ಕಂಥ ಹೊಟ್ಟೆ ನೋವಿನ ಒಂದು ತೊಂದರೆಯಿಂದ ಹಿಡಿದು ಹೆಣ್ಮಕ್ಳಲ್ಲಿ ಅವ್ರ ಪೀರಿಯಡ್ ಟೈಮಲ್ಲಿ ಬರ್ತಕ್ಕಂಥ ಹೊಟ್ಟೆ ನೋವಲ್ಲಿ ನಾವು ಅದನ್ನು ಉಪಯೋಗಿಸ್ತೀವಿ. ಹಾಗೆ ನೋವು ಅಥವಾ ಮೈ ಕೈ ನೋವು ಇದ್ದಾಗ ಕೂಡ ಇದ್ರದ್ದು ಕಷಾಯ ಮಾಡ್ಕೊಳ್ಳೋದಾಗಲಿ ಅಥವಾ ಈ ಪೌಡ್ರದ್ದು ಶಾಖ ತೊಗೊಳ್ಳೋದಾಗಲಿ, ಸೊ ಇದ್ರದ್ದು ಬಗ್ಗೆ ಎಲ್ಲ ಆಯುರ್ವೇದದಲ್ಲಿ ಸಾಕಷ್ಟು ಮಟ್ಟಿಗೆ ಮಾಹಿತಿ ಇದೆ. ಸೊ ಮೊದಲನೇದಾಗಿ ಇವಾಗ ಹಲ್ಲಿನ ಒಂದು ಸಮಸ್ಯೆಯಲ್ಲಿದ್ದಾಗ ಜೀರಿಗೆಯ ಒಂದು ಕಷಾಯ, ಅದರಲ್ಲೂ ಜೀರಿಗೆಯಲ್ಲಿ 2 ಥರದ ವೆರೈಟಿನ ನಾವು ಕಂಡುಬರುತ್ತೆ. ಒಂದು ಬಿಳಿಯಾಗಿರೋದು ನಾವೇನು ನಮ್ಮ ಅಡುಗೆ ಮನೇಲಿ ಉಪಯೋಗಿಸ್ತೀವೋ ಅದು, ಮತ್ತು 2ನೇ ವೆರೈಟಿ ಕರಿ ಜೀರಿಗೆ. ಸೊ ಈ ಕರಿ ಜೀರಿಗೆಯಲ್ಲೂ ಸಾಕಷ್ಟು ಮಟ್ಟಿಗೆ ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ. ಈ ಹಲ್ಲಿನ ನೋವಿನ ಒಂದು ಸಮಸ್ಯೆ ಇದ್ದಾಗ ಕರಿ ಜೀರಿಗೆಯ ಕಷಾಯನ ಮಾಡಿಕೊಂಡು ಬಾಯಿನ ಮುಕ್ಕಳಿಸ್ತಾ ಬಂದರೆ ಆ ಒಂದು ತೊಂದರೆ ಕಡಿಮೆ ಆಗುತ್ತೆ. 2ನೇದು ಬರ್ತಕ್ಕಂಥದ್ದು ಹೆಣ್ಮಕ್ಳಲ್ಲಿ ಇವಾಗ ಡೆಲಿವರಿ ಆದಮೇಲೆ ಬರಬೇಕಾಗಿರೋದು ಒಂದು ಲ್ಯಾಕ್ಟೇಷನ್ ಇಶ್ಯೂಸ್ ಅಥವಾ ಹಾಲಿನ ಸಮಸ್ಯೆ, ತಾಯಿಲಿ ಹಾಲು ಮಗುಗೆ ಏನು ಉಣಿಸ್ಬೇಕೋ ಅದು ಕಮ್ಮಿ ಆಗಿರುತ್ತೆ. ಸೊ ಆ ಒಂದು ಸಮಸ್ಯೆಯಲ್ಲಿ ನಾವು ಜೀರಿಗೆಯನ್ನು ಉಪಯೋಗಿಸ್ತೀವಿ. ಸೊ ಎಲ್ರಿಗೂ ಗೊತ್ತಿರುತ್ತೆ, ಬಾಣಂತನದಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ಜೀರಿಗೆ, ಕೆಲವು ಸ್ಪೈಸಸ್ನ ಹೆಚ್ಚಾಗಿ ಉಪಯೋಗಿಸ್ತೀವಿ. ಇದು ಆ ಒಂದು ಸಮಸ್ಯೆಗೂ ಕೂಡ ಇದು ಬೆನಿಫಿಷಿಯಲ್ ಆಗಿ ಕೆಲಸ ಮಾಡುತ್ತೆ. ಹೇಗೆ ಅಂದರೆ, ಈ ಒಂದು ಜೀರಿಗೆಯಲ್ಲಿ ಇರ್ತಕ್ಕಂಥ ಒಂದು ಪ್ರಾಪರ್ಟಿಯಿಂದ ಒಂದು ಲ್ಯಾಕ್ಟೇಷನ್ ಅಥವಾ ಹಾಲು ಏನು ಉತ್ಪತ್ತಿ ಆಗಬೇಕೋ ಅದು ಹೆಚ್ಚಾಗುತ್ತೆ. ಅದನ್ನು ಉಪಯೋಗಿಸ್ಬೇಕಾದ್ರೆ ನಾವು ಇವಾಗ ಗೋಧಿ ಉಂಡೆಗಳು ಮಾಡೋದಾಗಿರ್ಬೋದು ಅಥವಾ ಬಾರ್ಲೆ ಉಂಡೆಗಳನ್ನು ಮಾಡ್ತೀವಿ. ಅದಕ್ಕೆ ಸ್ವಲ್ಪ ಮಟ್ಟಿಗೆ ಜೀರಿಗೆಯನ್ನು ನಾವು ಏನು ಡ್ರೈ ರೋಸ್ಟ್ ಮಾಡಿಕೊಂಡು ಆ ಪೌಡ್ರನ್ನ ಆ ಒಂದು ಹಿಟ್ಟಿಗೆ ಕಲಿಸ್ಬಿಟ್ಟು ಆ ಉಂಡೆಗಳು ಮಾಡಿಕೊಂಡು ಆ ಉಂಡೆನ ಒಂದೊಂದು ಉಂಡೆನ ನಾವು ಬಾಣಂತಿಗೆ ಕೊಡ್ತಾ ಬಂದರೆ ಈ ಸಮಸ್ಯೆ ಕಡಿಮೆ ಆಗುತ್ತೆ. 3ನೇದು ಮಕ್ಕಳಲ್ಲಿ, ಎಸ್ಪೆಷಲಿ ಇವಾಗ ಎಲ್ಲ ಮಕ್ಕಳು ಹೊರಗಡೆ ತಿಂದಿರ್ತಾರೆ ಅಥವಾ ಅವ್ರು ಎಷ್ಟು ತಿಂದಿರ್ತಾರೋ ಅವರಿಗೆ ಅದರ ಅರಿವೇ ಇರಲ್ಲ. ಹೊಟ್ಟೆ ನೋವು ಅಥವಾ ಇಂಡೈಜೆಷನ್ ಇಶ್ಯೂಸ್ಗಳಾಗ್ಬೋದು, ಬೇದಿ ಅಥವಾ ಕೆಲವು ಸಲ ವಾಂತಿ ಕೂಡ ಬರೋದು. ಸೊ ಆ ಒಂದು ತೊಂದರೆಯಲ್ಲೂ ಕೂಡ ಜೀರಿಗೆಯ ಕಷಾಯನ ಉಪಯೋಗಿಸ್ಕೋಬೋದು. ಒಂದು ಅರ್ಧ ಚಮಚಷ್ಟು ಜೀರಿಗೆನ 1 ಕಪ್ ಬಿಸಿ ನೀರಿಗೆ ಬೆರೆಸ್ಕೊಂಡು ಅಥವಾ ಅದರಲ್ಲಿ ಕುದಿಸ್ಕೊಂಡು ಅದರ ನಂತರ ಅದರದ್ದು ಕಷಾಯ ಮಾಡ್ಕೊಳ್ಳೋದಾಗಲಿ ಅಥವಾ ಅದನ್ನು ಫಿಲ್ಟರ್ ಮಾಡಿಕೊಂಡು ಅದಕ್ಕೆ ಒಂದು ಸ್ವಲ್ಪ ಮಟ್ಟಿಗೆ ತುಪ್ಪ 1/4 ಚಮಚ ಅಷ್ಟು ಅದನ್ನು ಬೆರೆಸ್ಬಿಟ್ಟು ಅದನ್ನು ಕೊಡ್ತಾ ಬಂದರೆ ಒಂದು ಈ ಥರ ಕಾಲಿಕ್ ಪೇನ್, ಒಂಥರ ಹೊಟ್ಟೆ ಹಿಡ್ಕೊಂಡು ಆ ನೋವು ಒಂದು ಏನು ತರಿಸತ್ತೋ ಅದು ಆ ಒಂದು ಸ್ಪಾಸ್ಮೋಡಿಕ್ ಪೇನ್ಸ್ ಏನಿರುತ್ತೆ ಅದನ್ನು ನಿವಾರಿಸುತ್ತೆ. ಇನ್ನು 4ನೇದು ಒಂದು ಒಳ್ಳೆ ಬೆನಿಫಿಟ್ ನಮ್ಗೇನು ಕಾಣಿಸ್ಕೊಳ್ಳೋದು ಅಂದರೆ, ನಾವು ಈ ನಮ್ಮ ಇವಾಗ ಮೆನ್ಸ್ಟ್ರುವಲ್ ಪೇನ್ಸ್ ಅಂತ ಏನು ಹೇಳ್ತೀವಿ, ಕೆಲವು ಹುಡುಗಿರಲ್ಲಿ ಯಾವಾಗ ಪೀರಿಯಡ್ಸ್ ರೆಗ್ಯುಲರ್ ಆಗಿ ಇರಲ್ವೋ ಆವಾಗ ಅವ್ರಿಗೆ ಈ ಹೊಟ್ಟೆ ನೋವು ಸಮಸ್ಯೆ ಹೆಚ್ಚಾಗಿರುತ್ತೆ, ಅಥವಾ ಪೀರಿಯಡಿನ ಒಂದು ಸಮಯದಲ್ಲಿ ಅವ್ರಿಗೆ ಹೊಟ್ಟೆ ನೋವು ಹೆಚ್ಚಾಗಿರುತ್ತೆ. ಸೊ ಅವರಿಗೆ ಇದರ ಕಷಾಯನ ಒಂದು ಮಾಡಿಕೊಂಡು ಅವರು ತಗೊಳ್ಳೋದ್ರಿಂದ ಮೊದಲನೇದು ಪೀರಿಯಡ್ ರೆಗ್ಯುಲರ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ. ಕೆಲವರಿಗೆ ಬರೀ ಸ್ಪಾಟಿಂಗ್ ಮೂಲಕ ಮಾತ್ರ ಫ್ಲೋ ಆಗ್ತಾ ಇರುತ್ತೆ, ಫ್ಲೋ ಕರೆಕ್ಟಾಗಿ ಬರಲ್ಲ. ಅವ್ರಿಗೂ ಕೂಡ ಆ ಒಂದು ಕರೆಕ್ಟಾಗಿರೋ ಫ್ಲೋ ಹೆಚ್ಚಾಗಬೇಕು ಅಂದಾಗ ಜೀರಿಗೆಯ ಕಷಾಯನ ಉಪಯೋಗಿಸೋದು ತುಂಬಾ ಒಳ್ಳೆಯದು. ಸೊ ಜೀರಿಗೆ ಬರೀ ನಮ್ಮ ಒಂದು ಮೆನ್ಸ್ಟ್ರುವಲ್ ಸೈಕಲ್ ಕರೆಕ್ಟ್ ಮಾಡೋದಲ್ಲ, ಹುಡುಗಿಯರಲ್ಲಿ ಡೈಜೆಷನ್ ಇಶ್ಯೂಸ್ ಇರೋದು ಅಥವಾ ಅವರಿಗೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಇದು ತುಂಬಾ ಚೆನ್ನಾಗಿ ಈ ಒಂದು ಸಮಸ್ಯೆಯನ್ನು ಕಮ್ಮಿ ಮಾಡುತ್ತೆ. ಸೊ ಜೀರಿಗೆ ಇನ್ನೊಂದು ಬೆನಿಫಿಟ್ಟು, ಕೆಲವು ಸಲ ವಾಂತಿಯ ಒಂದು ಸಮಸ್ಯೆ ಇರ್ಬೋದು, ಪ್ರೆಗ್ನೆನ್ಸಿಲಿ ಕಾಣಿಸ್ಕೊಳ್ಳೋದಾಗಿರ್ಬೋದು, ಅಥವಾ ನಮಗೆ ಏನಾದರೂ ಇಂಡೈಜೆಷನ್ ಆದಾಗ ಕೂಡ ಹೊಟ್ಟೆಯಲ್ಲಿ ಸಂಕಟ ಇದ್ದಾಗ ಕೂಡ ಈ ವಾಂತಿಯ ಒಂದು ನಾಸಿಯಾ ಅಥವಾ ಏನು ಹೇಳ್ತೀವಿ ಅದ್ರ ಸೆನ್ಸೇಷನ್ ಇರುತ್ತೆ. ಆ ಒಂದು ಸಮಸ್ಯೆ ಕಮ್ಮಿ ಆಗೋಕ್ಕೂ ಕೂಡ ಜೀರಿಗೆನ ಉಪಯೋಗಿಸ್ಕೋಬೋದು. ಜೀರಿಗೆ ಒಂದು ಅರ್ಧ ಚಮಚೆಯನ್ನು ಕುಟ್ಬಿಟ್ಟು ಅದನ್ನು ನಾವು ಸ್ವಲ್ಪ ಮಟ್ಟಿಗೆ ಲೆಮನ್ ಜ್ಯೂಸ್ ಅಥವಾ ನಿಂಬೆಹಣ್ಣಿನ ರಸದ್ದು ಒಂದು ಪಾನಕನ ಮಾಡಿಕೊಂಡು ಅದಕ್ಕೆ ಕಲ್ಸಕ್ಕರೆ ಪುಡಿನ ಬೆರೆಸ್ಕೊಂಡು ತೊಗೊಂಡು ಬಂದರೆ ಈ ಒಂದು ಸಮಸ್ಯೆ ಕೂಡ ಕಡಿಮೆ ಆಗುತ್ತೆ. ಇನ್ನು ಅದನ್ನು ಡ್ರೈ ರೋಸ್ಟ್ ಮಾಡಿಕೊಂಡು ಇದ್ರದ್ದು ಹೊಗೆನ ನಾವು ಯಾವಾಗ ತೊಗೊಳ್ತೀವೋ ಆವಾಗಲೂ ಕೂಡ ಒಂದು ವಾಂತಿಯ ಒಂದು ಸಮಸ್ಯೆ ಏನಿದೆ ಕಮ್ಮಿ ಆಗುತ್ತೆ. ಅದೆಲ್ಲ ಕಷ್ಟ ಆದರೆ ಬರೀ ಜೀರಿಗೆನ ಕುಟ್ಬಿಟ್ಟು ಇದನ್ನು ಒಂದು ಚಿಕ್ಕ ಕರ್ಚಿಫು ಬಟ್ಟೆಯಲ್ಲಿ ಇದನ್ನು ಕಟ್ಕೊಳ್ಳಿ. ಆವಾಗವಾಗ ನೀವು ಟ್ರಾವೆಲ್ ಮಾಡ್ತಾ ಬರುವಾಗ ಆಗಿರ್ಬೋದು, ಅಥವಾ ನಿಮ್ಗೆ ಯಾವಾಗ ಆ ಸೆನ್ಸೇಷನ್ ಮೋಷನ್ ಸಿಕ್ನೆಸ್ ಅಂತ ಏನು ಹೇಳ್ತೀವಿ, ಕೆಲವ್ರಿಗೆ ಟ್ರಾವೆಲ್ ಮಾಡಬೇಕಾದ್ರೆ ಈ ಥರ ಒಂದು ವಾಂತಿಯ ಒಂದು ಸೆನ್ಸೇಷನ್ ಇರುತ್ತೆ, ಅಥವಾ AC ಎನ್ವಿರಾನ್ಮೆಂಟಲ್ಲಿ ಕೂತ್ಕೊಂಡ್ರೆ ಅವ್ರಿಗೆ ಸರಿ ಹೋಗಲ್ಲ. ಸೊ ಅಂಥವರಲ್ಲಿ ಈ ಥರ ಒಂದು ಜೀರಿಗೆಯನ್ನು ಒಂದು ಕರ್ಚಿಫ್ ಬಟ್ಟೆಯಲ್ಲಿ ಕಟ್ಕೊಂಡು ಅದ್ರ ಜೊತೆಗೆ ಸ್ವಲ್ಪ ಅಜ್ವೈನು ಕೂಡ ಹಾಕ್ಕೊಳ್ಬೋದು. ಈ ವಾಸನೆನ ಅವರು ತಗೊಳ್ತಾ ಇದ್ರೆ
ಅವ್ರಿಗೆ ಆ ಒಂದು ನಾಸಿಯೇಟಿಂಗ್ ಸೆನ್ಸೇಷನ್ ಅಥವಾ ವಾಂತಿ ಬರೋ ಒಂದು ಸೆನ್ಸೇಷನ್ ಏನಿರುತ್ತೆ ಅದು ಕಮ್ಮಿ ಆಗುತ್ತೆ. ಸೊ ಇದು ಕೆಲವು ಜೀರಿಗೆಯ ಬಗ್ಗೆ ಇರ್ತಕ್ಕಂಥ ಒಂದು ಮಾಹಿತಿ ಆಗಿರ್ಬೋದು ಅಥವಾ ಮನೆಮದ್ದಾಗಿ ನೀವು ಉಪಯೋಗಿಸ್ಕೊಳ್ಬೋದಾಗಿರೋ ಕೆಲವು ಇನ್ಫಾರ್ಮೇಷನ್.